ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತವಾಗುವುದನ್ನು ತಡೆಯುವುದಕ್ಕಾಗಿ 7 ಕೆಂಪು ಆಹಾರಗಳನ್ನು ಸೇವಿಸಿ. ಹೃದಯವನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ. ಆರೋಗ್ಯಕರ ಜೀವನ ಶೈಲಿ ಹಾಗೂ ಉತ್ತಮ ಆಹಾರ ಸೇವನೆಯಿಂದ ನಿಮ್ಮ ಹೃದಯವನ್ನು ಆರೋಗ್ಯವಾಗಿಡಿ. ಹಾಗಿದ್ರೆ ನಿಮ್ಮ ಹೃದಯದ ಆರೋಗ್ಯಕ್ಕಾಗಿ ಈ ಕೆಂಪು 7 ಆಹಾರಗಳನ್ನು ತಪ್ಪದೇ ಸೇವಿಸಬೇಕು. ಹಾಗಿದ್ರೆ ಆ 7 ಆಹಾರಗಳು ಯಾವುವು ಎಂದು ತಿಳಿಯೋಣ ಬನ್ನಿ. ಮೊದಲನೇದಾಗಿ ಟೊಮ್ಯಾಟೊಗಳು. ಟೊಮ್ಯಾಟೊಗಳಲ್ಲಿ ಹೃದಯಕ್ಕೆ ಉತ್ತಮವಾದ ಆಹಾರಗಳಲ್ಲಿ ಒಂದು. ಇದರಲ್ಲಿ ಲೈಕೋಪಿನ್ ಸಮೃದ್ಧವಾಗಿದ್ದು ಇದು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಎರಡನೆಯದಾಗಿ ಬೀಟ್ರೂಟ್. ಬೀಟ್ರೂಟ್ನಲ್ಲಿ ಸಾಕಷ್ಟು ಪೋಷಕಾಂಶಗಳಿದ್ದ ತರಕಾರಿಯಾಗಿದೆ. ಇದರಲ್ಲಿ ಹೇರಳವಾಗಿ ನೈಟ್ರೇಟ್ಗಳು ಇರುತ್ತವೆ. ಇದನ್ನು ದೇಹವು ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡುತ್ತದೆ. ಇದು ರಕ್ತನಾಳಗಳನ್ನು ವಿಶ್ರಾಂತಿ ಮಾಡಲು ಹಾಗೂ ರಕ್ತದ ಹರಿವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹಾಗೂ ರಕ್ತವನ್ನು ಶುದ್ಧೀಕರಣ ಮಾಡುತ್ತದೆ. ಇನ್ನು ಮೂರನೆಯದಾಗಿ ಕೆಂಪು ಸೇಬುಗಳು. ಕೆಂಪು ಸೇಬುಗಳಲ್ಲಿ ಫ್ಲೇವನಾಯ್ಡ್ಗಳು ಸಮೃದ್ಧವಾಗಿವೆ. ಸೇಬು ಕೂಡ ರಕ್ತ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಹಾಗೂ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡುತ್ತದೆ. ಎದೆಯಲ್ಲಿ ಉರಿಯೂತ ಇದ್ದರೂ ಸಹ ಇದು ಕೂಡ ಕಡಿಮೆಯಾಗುತ್ತದೆ. ಅದಕ್ಕಾಗಿ ಡಾಕ್ಟರ್ಗಳು ರೋಗಿಗಳಿಗೆ ದಿನ 1 ಸೇಬನ್ನು ತಿನ್ನಬೇಕು ಎಂದು ಹೇಳುತ್ತಾರೆ. ಇನ್ನು ನಾಲ್ಕನೆಯದು ಕೆಂಪು ದ್ರಾಕ್ಷಿಗಳು. ಕೆಂಪು ದ್ರಾಕ್ಷಿಗಳು ರಿಸ್ವೆರಾಟ್ರೋಲ್ಗಳಿಂದ ತುಂಬಿರುತ್ತವೆ. ಇವು ಕೂಡ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗೂ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಹೆಚ್ಚು ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಐದನೆಯದಾಗಿ ಸ್ಟ್ರಾಬೆರಿ ಹಣ್ಣು. ಸ್ಟ್ರಾಬೆರಿ ಕೂಡ ಆಹಾರದಲ್ಲಿ ಉತ್ತಮವಾದ ಆರೋಗ್ಯಕರ ಹಣ್ಣುಗಳು. ಇದರಲ್ಲಿ ವಿಟಮಿನ್ ಸಿ, ಪಾಲಿಫಿನಾಲ್, ಆಂಥೋಸಯಾನಿನ್ ಸಮೃದ್ಧವಾಗಿರುತ್ತದೆ. ಇದು ಉತ್ತಮ ಕೊಲೆಸ್ಟ್ರಾಲ್ ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತದೆ. ಇನ್ನು ಆರನೆಯದಾಗಿ ದಾಳಿಂಬೆ ಹಣ್ಣು. ಈ ಹಣ್ಣಿನಲ್ಲಿ ಪಾಲಿಫಿನಾಲ್ ಹಾಗೂ ಆಂಟಿಆಕ್ಸಿಡೆಂಟ್ಗಳು ಸಮೃದ್ಧವಾಗಿರುತ್ತವೆ. ಈ ಹಣ್ಣುಗಳು ಹೃದಯದಲ್ಲಿರುವ ಟ್ಯೂಬ್ನಲ್ಲಿ ರಕ್ತ ಸಂಗ್ರಹವಾಗುವುದು ಹಾಗೂ ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗೂ ರಕ್ತದ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ. ಇನ್ನು ಏಳನೆಯದಾಗಿ ಕೆಂಪು ಕ್ಯಾಪ್ಸಿಕಮ್. ಕೆಂಪು ಕ್ಯಾಪ್ಸಿಕಮ್ಗಳು ಹೃದಯಕ್ಕೆ ಆರೋಗ್ಯಕರ ಆಹಾರಗಳಲ್ಲಿ ಒಂದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದ್ದು ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇದರಲ್ಲಿ ಪೊಟ್ಯಾಷಿಯಂ ಅಂಶ ಹೇರಳವಾಗಿರುತ್ತದೆ. ಉಸಿರಾಟದ ತೊಂದರೆ ಇದ್ದರೂ ಸಹ ಕಡಿಮೆಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಕೊಡುವ ಈ ಚಿಕ್ಕ ಪುಟ್ಟ ಮಾಹಿತಿ ನಿಮಗೆ ನಿಮ್ಮ ಜೀವನದಲ್ಲಿ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.